ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಿಕ್ತು ಮೇಜರ್ ಟ್ವಿಸ್ಟ್. ರೇಣುಕಾಸ್ವಾಮಿ ಪೋಸ್ಟ್ ಮಾರ್ಟಮ್ ಬಗ್ಗೆ ಈಗ ಅನುಮಾನಗಳು ಶುರುವಾಗುಬಿಟ್ಟಿದೆ. ಸ್ವಾಮಿ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿದ್ದೇ ಸಮತಾ ಪತಿ. ಸಮತಾ A1 ಆರೋಪಿ ಪವಿತ್ರ ಗೌಡರ ಆಪ್ತ ಸ್ನೇಹಿತೆ. ಪ್ರಕರಣದ ಸಾಕ್ಷ್ಯಗಳನ್ನ ತಿರುಚುವಲ್ಲಿ ಸಮತಾ ಕೈವಾಡ ಇದೆಯಾ? ಪವಿತ್ರ ಗೌಡ ಆಪ್ತೆ ಸಮತಾ ಪತಿಯಿಂದಲೇ ಪೋಸ್ಟ್ ಮಾರ್ಟಮ್ ಆಗಿದೆ. ರೇಣುಕಾಸ್ವಾಮಿ ಪೋಸ್ಟ್ ಮಾರ್ಟಮ್ ಮಾಡಿದ್ದೇ ಡಾಕ್ಟರ್ ಸುರೇಶ್. ಸಮತಾ ವಿಚಾರಣೆಗೆ ಒಳಪಡಿಸಿದಾಗ ಪೊಲೀಸರೇ ಈಗ ಶಾಕ್ ಆಗಿಬಿಟ್ಟಿದ್ದಾರೆ. ಪೋಸ್ಟ್ ಮಾರ್ಟಮ್ ಮಾಡಿದ ವೈದ್ಯರ ಮೇಲೂ ಈಗ ಅನುಮಾನಗಳು ಶುರುವಾಗುಬಿಟ್ಟಿದೆ. ಮರಣೋತ್ತರ ಪರೀಕ್ಷೆ ಪೊಲೀಸರ ಕೈಗೆ ಸೇರುವ ಮೊದಲೇ ದರ್ಶನ್ ಅನ್ನ ಭೇಟಿ ಮಾಡಿದ್ದಾರೆ. ಜೈಲಿನಲ್ಲಿ ದರ್ಶನ್ ಹಾಗೂ ಪವಿತ್ರರನ್ನ ಸಮತಾ ಭೇಟಿ ಮಾಡಿದ್ರು. ಜೊತೆಗೆ ಸಮತಾ ಪತಿ ಡಾಕ್ಟರ್ ಸುರೇಶ್ ಅವರ ಕಾಲ್ ಡೀಟೇಲ್ಸ್, ಚಾಟಿಂಗ್ ಗಳನ್ನ ಪರಿಶೀಲಿಸಿದ್ದಾರೆ ತನಿಖಾಧಿಕಾರಿಗಳು. ರೇಣುಕಾಸ್ವಾಮಿ ಶವ ಮರಣೋತ್ತರ ಪರೀಕ್ಷೆ ನಡೆಸುವ ವೇಳೆ ಸುರೇಶ್ಗೆ ರಜೆ ಇತ್ತು. ತಮ್ಮ ಡ್ಯೂಟಿಗೆ ರಜೆ ಇದ್ರು ಡಾಕ್ಟರ್ ಸುರೇಶ್ ಕರ್ತವ್ಯಕ್ಕೆ ಹಾಜರಾಗಿದ್ರು. ತಾನೇ ಖುದ್ದು ಮುಂದೆ ನಿಂತು ರೇಣುಕಾಸ್ವಾಮಿಯ ಶವವನ್ನ ಮರಣೋತ್ತರ ಪರೀಕ್ಷೆಯನ್ನ ಮಾಡಿದ್ರು. ಚಿತ್ರದುರ್ಗದ ರೇಣುಕಾಸ್ವಾಮಿಯ ಮರ್ಡರ್ ಕೇಸ್ಗೆ ಮತ್ತೊಂದು ಮೇಜರ್ ಟ್ವಿಸ್ಟ್ ಸಿಕ್ಕಿಬಿಟ್ಟಿದೆ. ರೇಣುಕಾಸ್ವಾಮಿಯ ಪೋಸ್ಟ್ ಮಾರ್ಟಮ್ ಬಗ್ಗೆ ಈಗ ಅನೇಕ ಅನುಮಾನಗಳು ಶುರುವಾಗ್ತಾ ಇದೆ. ಸ್ವಾಮಿಯ ಪೋಸ್ಟ್ ಮಾರ್ಟಮ್ ಮಾಡಿದ್ದೇ ಸಮತಾ ಪತಿ. ಹಾಗಾದ್ರೆ ಈ ಸಮತಾ ಯಾರು ಗೊತ್ತಾ? ಸಮತಾ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡರ ಆಪ್ತ ಸ್ನೇಹಿತೆಯಾಗಿ ಗುರುತಿಸಿಕೊಂಡವರು. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಈಗ ಅನೇಕ ಅನುಮಾನಗಳು ಶುರುವಾಗ್ತಾ ಇದೆ. ಹಾಗಾದ್ರೆ ಪ್ರಕರಣದ ಸಾಕ್ಷಿಗಳನ್ನ ತಿರುಚುವಲ್ಲಿ ಸಮತಾ ಕೈವಾಡ ಇದೆಯಾ ಅನ್ನುವಂತ ಪ್ರಶ್ನೆಗಳು ಶುರುವಾಗಿದೆ ಈಗ. ಇನ್ನು ಪವಿತ್ರ ಗೌಡ ಆಪ್ತೆ ಸಮತಾ ಪತಿಯಿಂದಲೇ ಪೋಸ್ಟ್ ಮಾರ್ಟಮ್ ಆಗಿದೆ. ರೇಣುಕಾಸ್ವಾಮಿಯ ಪೋಸ್ಟ್ ಮಾರ್ಟಮ್ ಮಾಡಿದ್ದೇ ಡಾಕ್ಟರ್ ಸುರೇಶ್ ಆಗಿದ್ದಾರೆ. ಹೀಗಾಗಿ ಈಗ ಸಮತಾ ವಿಚಾರಣೆಗೆ ಒಳಪಡಿಸಿದಾಗ ಪೊಲೀಸರೇ ಶಾಕ್ ಆಗಿಬಿಟ್ಟಿದ್ದಾರೆ. ಅಯ್ಯೋ, ಹೀಗಾಗು ಬಿಡ್ತಾ ಅಂತ. ಯಾಕಂತಂದ್ರೆ ಈ ಒಂದು ಪ್ರಕರಣ ಬಹಳಷ್ಟು ಪ್ರಮುಖವಾಗಿದೆ. ಇನ್ನು ಈ ಪ್ರಕರಣದಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಹಳ ಪ್ರಮುಖವಾಗಿರುವಂತಹ ಸಾಕ್ಷ್ಯ ಆಗಿದೆ. ಹೀಗಾಗಿ ಈಗ ವೈದ್ಯರ ಮೇಲೆ ಅನುಮಾನಗಳು ಶುರುವಾಗಿದೆ. ಮರಣೋತ್ತರ ಪರೀಕ್ಷೆ ಪೊಲೀಸರ ಕೈ ಸೇರುವ ಮೊದಲೇ ದರ್ಶನ್ ಅನ್ನ ಭೇಟಿ ಮಾಡಿದ್ದಾರೆ. ಜೈಲಿನಲ್ಲಿ ದರ್ಶನ್ ಹಾಗೂ ಪವಿತ್ರರನ್ನ ಸಮತಾ ಭೇಟಿ ಮಾಡಿದ್ದಾರೆ. ಜೊತೆಗೆ ಸಮತಾ ಪತಿ ಡಾಕ್ಟರ್ ಸುರೇಶ್ ಅವರ ಕಾಲ್ ಡೀಟೇಲ್ಸ್ ಇರುವಂತದ್ದು, ಏನೋ ಚಾಟಿಂಗ್ಸ್ ಗಳನ್ನ ಪರಿಶೀಲಿಸಿದ್ದಾರೆ ತನಿಖಾ ಅಧಿಕಾರಿಗಳು. ರೇಣುಕಾಸ್ವಾಮಿಯ ಶವದ ಮರಣೋತ್ತರ ಪರೀಕ್ಷೆ ನಡೆಸುವ ವೇಳೆ ಡಾಕ್ಟರ್ ಸುರೇಶ್ಗೆ ರಜೆ ಇತ್ತು. ಏನೋ ತಮ್ಮ ಡ್ಯೂಟಿಗೆ ರಜೆ ಇದ್ರೂ ಕೂಡ ಡಾಕ್ಟರ್ ಸುರೇಶ್ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಇದರಿಂದ ಶುರುವಾಯಿತು ನೋಡಿ ರೇಣುಕಾಸ್ವಾಮಿಯ ಮರಣೋತ್ತರ ಪರೀಕ್ಷೆಯ ಸುತ್ತ ಈಗ ಅನುಮಾನಗಳ ಹುತ್ತ ಶುರುವಾಗ್ತಾ ಇದೆ. ತಾನೇ ಖುದ್ದು ಮುಂದೆ ನಿಂತು ಡಾಕ್ಟರ್ ಸುರೇಶ್ ಅವರು ಮರಣೋತ್ತರ ಪರೀಕ್ಷೆಯನ್ನ ಮಾಡಿದಾರಂತೆ.